ಕೋಟ ಸ್ಟೇಷನ್ ಬ್ರಹ್ಮವರ ಸ್ಟೇಷನ್ ಎರಡೂ ಸ್ಟೇಷನಿಂದ SIಗಳು ಬರ್ತಾರೆ. ನಮ್ಮನ್ನು ಮುಟ್ಟಿ ದೂಡಿ ಎಲ್ಲ ಸಹ ಮಾಡ್ತಾರೆ. ಅವರಿಗೆ ಹಾಗಾದರೆ ಯಾವುದು ಸಹ ಇಲ್ವಾ? ಹಾಗಾದರೆ ಜಿಲ್ಲಾಧಿಕಾರಿ ಇರುವುದು ಯಾಕೆ? ಅಲ್ಲಿ ಪೆನ್ ಕೆಳಗೆ ಪೇಪರ್ ಇಟ್ಕೊಂಡು ಸಿಗ್ನೇಚರ್ ಹಾಕಿ ಕೊಡ್ಲಿಕ್ಕೆ ಇವರು ಲೀಗಲ್ ಅಂತೇಳಿ ಹೇಳಿ ಇವ್ರು ಹಣ ಮಾಡ್ಕೊಳ್ಳಿಕ್ಕೆ ಎಲ್ಲೇ ಇದ್ದವರು ಈ ನಮ್ಮ ಊರು ಬೇಕಾ ಅವರಿಗೆ? ಈ ದಿಬ್ಬ ತೆರವುಗೊಳಿಸ್ಲಿಕ್ಕೆ ಬರ್ತಾರೆ ಹೇಳ್ತಾರೆ. ಅದೇ ದಿಬ್ಬ ಈ ಊರಿನವರಿಗೆ ಸ್ಮಶಾನ ಆಗಿದೆ. ಸ್ಟೇಷನಲ್ಲಿ ಕೊಟ್ಟರೆ ಕೇಸ್ ತಗೊಳ್ಳೋದಿಲ್ಲ. ಜಿಲ್ಲಾಧಿಕಾರಿ ಹತ್ರ ಹೋದರೂ ಅಲ್ಲೂ ಸಹ ನಮ್ಮ ಒಂದು ಇದಕ್ಕೆ ನ್ಯಾಯ ಇಲ್ಲ ಅಂತ ಹೇಳಿದ್ರೆ ನಾವು ನ್ಯಾಯ ಯಾರ ಹತ್ರ ಕೇಳೋದು? ಹಾಗಾದರೆ ಇದು ಲೈಸೆನ್ಸ್ ಹೋಲ್ಡರ್ ಹೆಸರು ಕುಶ ಆಚಾರಿ ಅಂತ. ಆದರೆ ಇದು ನಾವು ಹೋರಾಟಕ್ಕೆ ಹೋದಾಗಲೆಲ್ಲ ಇದನ್ನು ತಡಿಲಿಕ್ಕೆ ಸಂಬಂಧ ಇಲ್ಲದವರು, ಯಾರು ಹೊಯ್ಗೆಯಲ್ಲಿ ಸಂಬಂಧ ಇಲ್ಲ ನೋಡಿ, ಅವರು ಬಂದು ಇಲ್ಲಿ ಅಡ್ಡ ನಿಲ್ತಾರೆ. ಹಾಗೆ ನಮ್ಮನ್ನೀಗ ಕೋಟ ಸ್ಟೇಷನ್ ಬ್ರಹ್ಮವರ ಸ್ಟೇಷನ್ ಎರಡೂ ಸ್ಟೇಷನಿಂದ SIಗಳು ಬರ್ತಾರೆ. ಬಂದು ನಮ್ಮ ಮೇಲೆ ಈಗ ನಮ್ಮನ್ನು ಮುಟ್ಟಿ ದೂಡಿ ಎಲ್ಲ ಸಹ ಮಾಡ್ತಾರೆ. ಅವರಿಗೆ ಹಾಗಾದರೆ ಯಾವುದು ಸಹ ಇಲ್ವಾ? ಒಂದು ಕಾನೂನು ಕ್ರಮ ಅಂತೇಳಿ ಇಲ್ವಾ? ಇಷ್ಟು ಸಲ ನಾವು ಡಿಸೆಂಬರಿಂದ ಊರೇ ಅಂದರೆ ಒಂದು 100-150 ಜನ ನಾವು DC ಆಫೀಸಿಗೆ ಹೋಗಿ ಲೆಟರ್ ಕೊಟ್ವಿ. ಹಾಗಾದರೆ ಜಿಲ್ಲಾಧಿಕಾರಿ ಇರುವುದು ಯಾಕೆ? ಅಲ್ಲಿ ಪೆನ್ ಕೆಳಗೆ ಪೇಪರ್ ಇಟ್ಕೊಂಡು ಸಿಗ್ನೇಚರ್ ಹಾಕಿ ಕೊಡ್ಲಿಕ್ಕೆ ಇವರು ಲೀಗಲ್ ಅಂತೇಳಿ ಹೇಳಿ ಹಾಗಾದರೆ ಜನರಿಗೆ ಇಷ್ಟು ಸಮಸ್ಯೆ ಇದೆ ಅಂತೇಳಿ ಹೇಳುವಾಗ ಒಂದು ಸಲ ಬಂದು ಸ್ಥಳ ಪರಿಶೀಲನೆ ಮಾಡಲಿ. ಅವರು ಯಾಕೆ ಬರುವುದಿಲ್ಲ ನಮ್ಮ ಊರಿಗೆ? ನಾವು ನಿನ್ನೆ ಕೂಡ ಹೋದ್ವಿ, ನಾವು ಮಾತಾಡಿದ್ವಿ. ಜಿಲ್ಲಾಧಿಕಾರಿ ಒಂದೇ ಒಂದು ಮಾತಾಡಲಿಲ್ಲ. ಯಾರೋ ಒಂದು 4 ಜನ ಊರಿನವ್ರು ಬಂದು ಹೊಯ್ಗೆ ತೆಗೀರಿ ಅಂತೇಳಿದ್ರಂತೆ. ಹಾಗಾದರೆ ಆ ಊರಿನವ್ರು ಯಾರು? ಹಾಗಾದರೆ ನಾವೆಲ್ಲ ಹೊರಗಿನವ್ರು ಅಂತ ಹೇಳಿ ಬಂದಾಗಿದೆ. ಅವ್ರು ಬಂದು ನೋಡಲಿ. ನಾವು ಇಷ್ಟು ಜನ ಇಷ್ಟು ಟೈಮಿಂದ ನಾವು ಹೋರಾಟ ಮಾಡ್ತಿದ್ವಲ್ಲ, ಇಲ್ಲಿ ಯಾರಾದರೂ ನಮ್ಮ ಉಡುಪಿ ಜಿಲ್ಲೆಯಿಂದ ಹೊರಗಿನವರಾಗಿದ್ದರೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಅದನ್ನು ನಾವು ತಗೊಳ್ಳಿಕ್ಕೆ ರೆಡಿ ಇದ್ವಿ. ಇಷ್ಟೆಲ್ಲ ಈಗ ನಮ್ಮ ಎರಡೂ ಸೈಡ್, ಹೊಳೆದು ಎರಡೂ ಸೈಡ್ ತೋಟ ಇದೆ, ಕೃಷಿ ಭೂಮಿ ಇದೆ. ಇದನ್ನೆಲ್ಲ ಹಾಳು ಮಾಡ್ಕೊಂಡು ಅವ್ರು ಹೊಯ್ಗೆ ತೆಗೆದು ಯಾಕೆ ಅವರು ಯಾರನ್ನು ಉದ್ಧಾರ ಮಾಡಲಿಕ್ಕೆ? ಇವ್ರು ಹಣ ಮಾಡ್ಕೊಳ್ಳಿಕ್ಕೆ ಎಲ್ಲೇ ಇದ್ದವರು ಈ ನಮ್ಮ ಊರು ಬೇಕಾ ಅವರಿಗೆ? ಯಾಕೆ ಬೇರೆ ಊರಲ್ಲಿ ಹೋಗಲಿ ಅಲ್ಲ? ಈ ದಿಬ್ಬ ತೆರವುಗೊಳಿಸ್ಲಿಕ್ಕೆ ಬರ್ತಾರೆ ಹೇಳ್ತಾರೆ. ದಿಬ್ಬ ಯಾಕೆ ತೆರವುಗೊಳಿಸ್ಬೇಕು? ಪಂಚಾಯತಿಯಲ್ಲಿ ಬಂದು ಏನಾದರೂ ಒಂದು ಮಾಡ್ಕೊಂಡು ದಿಬ್ಬ ತೆರವುಗೊಳಿಸ್ಲಿ. ಅದೇ ದಿಬ್ಬ ಈ ಊರಿನವರಿಗೆ ಸ್ಮಶಾನ ಆಗಿದೆ. ಇವರು ಒಂದು ಊರಲ್ಲಿ ಒಂದು ಪಂಚಾಯತಿ ಲೆಕ್ಕದಲ್ಲಿ ಒಂದು ಸ್ಮಶಾನ ಆಗಲಿ ಯಾವುದಾದ್ರೂ ಮಾಡಿಕೊಡಲಿಲ್ಲ. ಹಾಗಾದರೆ ನಮ್ಗೆ ಯಾರಿದ್ದಾರೆ? ನಮ್ಮ ಪಂಚಾಯತಿಯವರು ಯಾರೂ ಸಹ ಇಲ್ಲ, ಅಧ್ಯಕ್ಷರಾಗಲಿ ಯಾರೂ ಇಲ್ಲ. ನಾವು ಹೋಗಿ ಜಿಲ್ಲಾಧಿಕಾರಿ ಹತ್ರ ಸ್ಟೇಷನಲ್ಲಿ ಕೊಟ್ಟರೆ ಕೇಸ್ ತಗೊಳ್ಳೋದಿಲ್ಲ. ಜಿಲ್ಲಾಧಿಕಾರಿ ಹತ್ರ ಹೋದರೂ ಅಲ್ಲೂ ಸಹ ನಮ್ಮ ಒಂದು ಇದಕ್ಕೆ ನ್ಯಾಯ ಇಲ್ಲ ಅಂತ ಹೇಳಿದ್ರೆ ನಾವು ನ್ಯಾಯ ಯಾರ ಹತ್ರ ಕೇಳೋದು? ಹಾಗಾದರೆ ನಾವಿನ್ನೆಂತ ಸಹ ಇಲ್ಲ, ಹೋಗಿ ಅಲ್ಲೇ ಕೂತ್ಕೊಳ್ಳೋದು. ಎಂತ ಬೇಕಾದರೂ ಆಗಲಿ, ಊರಿನವರೆಲ್ಲ ಒಗ್ಗಟ್ಟಿದ್ದೇವೆ, ಏನಾಗೋದಾದರೂ ಆಗಲಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.